ರಾಜಕೀಯ ಜೀವನದಲ್ಲಿ ಎಲ್ಲಿರ್ತೀನಿ ಅಲ್ಲಿ ಪ್ರಾಮಾಣಿಕವಾಗಿರ್ತೀನಿ ಆಯ್ತಾ. ನಮ್ಗೆ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಇದ್ದಂಗೆ, ಯಾವತ್ತು ಕೂಡ ದ್ರೋಹ ಮಾಡಲ್ಲ. ಇದರಿಂದ ಯಾರೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನಗೆ ಒಂದು ಕಪ್ಪು ಚುಕ್ಕೆ ತರಬೇಕು, ನನಗೆ ಏನಾದರೂ ಒಂದು ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೋ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ದೇವಸ್ಥಾನಕ್ಕೆ ಕರೀಲಿ ನಾನು ದೇವ್ರ ಮುಟ್ಟಿ ಪ್ರಮಾಣ ಮಾಡ್ತೇನೆ, ಕಾಯ ವಾಚ ಮನಸ ನಮ್ಮ ಅಭ್ಯರ್ಥಿಗೆ ನಾನು ಮತವನ್ನು ಹಾಕಿದ್ದೇನೆ. ನಮ್ಮ ಪಕ್ಷ ಏನು ಆದೇಶ ಕೊಟ್ಟಿದೆ ಆದೇಶಕ್ಕೆ ತಕ್ಕಂತೆ ನಾನು ಮತವನ್ನು ಚಲಾಯಿಸಿದ್ದೇನೆ. ಖಂಡಿತವಾಗಿ ಯಾರೋ ಇದನ್ನ ಮಾಡಬೇಕಂತೇಳಿ ಉದ್ದೇಶಪೂರ್ವಕ ಮಾಡ್ತಾರೆ. ಯಾರು ಮಾಡಿದ್ದಾರೆ, ಯಾರು ಎಲ್ಲೆಲ್ಲಿ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದಿದೆ ಅವ್ರ ಮೇಲೆಲ್ಲ ಕೂಡ ಡೆಫಾರೇಷನ್ಗೆ ಸಾಕಕ್ಕೆ ರೆಡಿ ಮಾಡ್ತಾ ಇದ್ವಿ. ಮತ್ತೆ ಯಾವುದೇ ಮುದ್ರಣ ಪೇಪರ್ಗಳಲ್ಲಿ ಯಾವುದ್ರಲ್ಲಿಲ್ಲ. ಸೊ ಇತ್ಯಾದಿ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಲ್ಲ. ಅಪಪ್ರಚಾರಗಳು ಮಾಡಲಿಕ್ಕೆ ಇವೆಲ್ಲ ಮಾಡ್ತಕ್ಕಂಥದ್ದು. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆದೇಶವನ್ನ ಯಾವುದೂ ಕೂಡ ಮೀರುವಂಥ ಪ್ರಶ್ನೆ ಇಲ್ಲ. ನಾನು ಇದನ್ನ ಎಲ್ರಿಗೂ ಕೂಡ ಮನವರಿಕೆ ಮಾಡಿದ್ದೀನಿ. ಎಲ್ಲೋ ಇದನ್ನ ಅಪಪ್ರಚಾರ ಮಾಡಿ ನನಗೇನೋ ಒಂದು ಮಾಡಬೇಕು ಅಂತ ಹೇಳಿ ಇದು ಒಂದು ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ನಾನು ಎದುರ ಪ್ರಶ್ನೆ ಎದುರಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಬಿಟ್ಟು ಮತ್ತೆ ಅಧಿಕೃತವಾಗಿ 4 ಜನ ಯಾರು ಮಾಡಿದ್ರು ಈಗ ಅವತ್ತು ಕೂಡ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಎಲ್ಲರೂ ಕೂಡ ನನ್ನನ್ನ ಕರೆದ್ರು ಅಂತ ಹೇಳಿದೆ. ನಾನು ನನ್ನ ಪಕ್ಷದ ತತ್ವ ಸಿದ್ಧಾಂತ ಬಿಟ್ಟು ನಾನು ಬರಲ್ಲ ಅನ್ನೋ ಮಾತನ್ನ ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿ. ಯಾರಿಗೋ ಎದುರ್ಕೊಂಡು ಯಾರಿಗೋ ಇದು ಮಾಡ್ಕೊಂಡು ನಾನು ಮತ ಚಲಾವಣೆ ಅಂತ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ಯಾವತ್ತೂ ಕೂಡ ಮತ ಮಾಡಿಲ್ಲ. ನನ್ನ ಆತ್ಮಸಾಕ್ಷಿಗೆ ಪರವಾಗಿ ನನ್ನ ಮತವನ್ನು ಹಾಕಿದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಗೆ ನನ್ನ ಮತ ಹಾಕಿದ್ದೀನಿ. ಆತ್ಮಸಾಕ್ಷಿ ಮತ ಅಂದ್ರೆ ಅದೇನ ಅವ್ರು ಹೇಳಿದ್ರು ನಾನು ಹೇಳ್ತೀನಿ. ರಾಜಕೀಯ ಜೀವನದಲ್ಲಿ ಎಲ್ಲಿರ್ತೀನಿ ಅಲ್ಲಿ ಪ್ರಾಮಾಣಿಕವಾಗಿರ್ತೀನಿ ಆಯ್ತಾ. ನಮ್ಗೆ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಇದ್ದಂಗೆ, ಯಾವತ್ತು ಕೂಡ ದ್ರೋಹ ಮಾಡಲ್ಲ. ಇದರಿಂದ ಯಾರೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನಗೆ ಒಂದು ಕಪ್ಪು ಚುಕ್ಕೆ ತರಬೇಕು, ನನಗೆ ಏನಾದರೂ ಒಂದು ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೋ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ದೇವಸ್ಥಾನಕ್ಕೆ ಕರೀಲಿ ನಾನು ದೇವ್ರ ಮುಟ್ಟಿ ಪ್ರಮಾಣ ಮಾಡ್ತೇನೆ, ಕಾಯ ವಾಚ ಮನಸ ನಮ್ಮ ಅಭ್ಯರ್ಥಿಗೆ ನಾನು ಮತವನ್ನು ಹಾಕಿದ್ದೇನೆ. ನಮ್ಮ ಪಕ್ಷ ಏನು ಆದೇಶ ಕೊಟ್ಟಿದೆ ಆದೇಶಕ್ಕೆ ತಕ್ಕಂತೆ ನಾನು ಮತವನ್ನು ಚಲಾಯಿಸಿದ್ದೇನೆ. ಖಂಡಿತವಾಗಿ ಯಾರೋ ಇದನ್ನ ಮಾಡಬೇಕಂತೇಳಿ ಉದ್ದೇಶಪೂರ್ವಕ ಮಾಡ್ತಾರೆ. ಯಾರು ಮಾಡಿದ್ದಾರೆ, ಯಾರು ಎಲ್ಲೆಲ್ಲಿ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದಿದೆ ಅವ್ರ ಮೇಲೆಲ್ಲ ಕೂಡ ಡೆಫಾರೇಷನ್ಗೆ ಸಾಕಕ್ಕೆ ರೆಡಿ ಮಾಡ್ತಾ ಇದ್ವಿ. ಮತ್ತೆ ಯಾವುದೇ ಮುದ್ರಣ ಪೇಪರ್ಗಳಲ್ಲಿ ಯಾವುದ್ರಲ್ಲಿಲ್ಲ. ಸೊ ಇತ್ಯಾದಿ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಲ್ಲ. ಅಪಪ್ರಚಾರಗಳು ಮಾಡಲಿಕ್ಕೆ ಇವೆಲ್ಲ ಮಾಡ್ತಕ್ಕಂಥದ್ದು. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆದೇಶವನ್ನ ಯಾವುದೂ ಕೂಡ ಮೀರುವಂಥ ಪ್ರಶ್ನೆ ಇಲ್ಲ. ನಾನು ಇದನ್ನ ಎಲ್ರಿಗೂ ಕೂಡ ಮನವರಿಕೆ ಮಾಡಿದ್ದೀನಿ. ಎಲ್ಲೋ ಇದನ್ನ ಅಪಪ್ರಚಾರ ಮಾಡಿ ನನಗೇನೋ ಒಂದು ಮಾಡಬೇಕು ಅಂತ ಹೇಳಿ ಇದು ಒಂದು ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ನಾನು ಎದುರ ಪ್ರಶ್ನೆ ಎದುರಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಬಿಟ್ಟು ಮತ್ತೆ ಅಧಿಕೃತವಾಗಿ 4 ಜನ ಯಾರು ಮಾಡಿದ್ರು ಈಗ ಅವತ್ತು ಕೂಡ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಎಲ್ಲರೂ ಕೂಡ ನನ್ನನ್ನ ಕರೆದ್ರು ಅಂತ ಹೇಳಿದೆ. ನಾನು ನನ್ನ ಪಕ್ಷದ ತತ್ವ ಸಿದ್ಧಾಂತ ಬಿಟ್ಟು ನಾನು ಬರಲ್ಲ ಅನ್ನೋ ಮಾತನ್ನ ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿ. ಯಾರಿಗೋ ಎದುರ್ಕೊಂಡು ಯಾರಿಗೋ ಇದು ಮಾಡ್ಕೊಂಡು ನಾನು ಮತ ಚಲಾವಣೆ ಅಂತ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ಯಾವತ್ತೂ ಕೂಡ ಮತ ಮಾಡಿಲ್ಲ. ನನ್ನ ಆತ್ಮಸಾಕ್ಷಿಗೆ ಪರವಾಗಿ ನನ್ನ ಮತವನ್ನು ಹಾಕಿದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಗೆ ನನ್ನ ಮತ ಹಾಕಿದ್ದೀನಿ. ಆತ್ಮಸಾಕ್ಷಿ ಮತ ಅಂದ್ರೆ ಅದೇನ ಅವ್ರು ಹೇಳಿದ್ರು ನಾನು ಹೇಳ್ತೀನಿ.